ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪರಿವರ್ತಿನಿ ಏಕಾದಶಿ 2024ರಲ್ಲಿ ಯಾವಾಗ ಬಂದಿದೆ, ನಾವು ಅದನ್ನು ಯಾವತ್ತು ಆಚರಣೆ ಮಾಡಬೇಕು, ಉಪವಾಸವನ್ನು ಯಾವಾಗ ಅನುಸರಿಸಬೇಕು, ಹಾಗೆ ಅದರ ಮಹತ್ವ ಏನು, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಏಕಾದಶಿಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಮ್ಮ ದೇಶದಲ್ಲಿ 10 ದಿನಗಳ ಕಾಲ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುವ ಅದ್ಧೂರಿ ಸಂಭ್ರಮ ಇನ್ನೂ ಕೂಡ ಮನೆ ಮಾಡಿದೆ. ಈ ಆಚರಣೆಯ ಮಧ್ಯೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಪರಿವರ್ತಿನಿ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಇದನ್ನು ಜಲಜುಲಾನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ದಿನ ಭಗವಾನ್ ವಿಷ್ಣುವಿನ ವಾಮನ ಅವತಾರ ಮತ್ತು ಗಣೇಶನನ್ನ ಪೂಜೆ ಮಾಡೋದ್ರಿಂದ ಎಲ್ಲ ಪಾಪಗಳು ನಿವಾರಣೆಯಾಗುತ್ತದೆ ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಏಕಾದಶಿಯ ಉಪವಾಸವನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಮಾಡಬಹುದು ಅಂತ ನಂಬಲಾಗಿದೆ. ಇನ್ನು ಈ ಉಪವಾಸವನ್ನು ಸೆಪ್ಟೆಂಬರ್ 13ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 14ನೇ ತಾರೀಕು ಆಚರಣೆ ಮಾಡಬೇಕಾ ಅನ್ನುವ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಇದನ್ನು ನೋಡೋದಾದರೆ ವೈದಿಕ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಸೆಪ್ಟೆಂಬರ್ 13ನೇ ತಾರೀಕಿನಂದು ಬೆಳಗ್ಗೆ 10:25 ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 14ನೇ ತಾರೀಕಿನಂದು ಬೆಳಗ್ಗೆ 8:45 ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದಲ್ಲಿ ಉಪವಾಸ ಮತ್ತು ಹಬ್ಬಗಳನ್ನು ಉದಯ ತಿಥಿಯ ಪ್ರಕಾರ ಪರಿಗಣಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಿವರ್ತಿನಿ ಏಕಾದಶಿಯ ವ್ರತವನ್ನು ಸೆಪ್ಟೆಂಬರ್ 14ನೇ ತಾರೀಕಿನಂದು ಅಂದರೆ ಶನಿವಾರದಂದು ಆಚರಣೆ ಮಾಡಲಾಗುತ್ತೆ. ಇನ್ನು ಹಲವಾರು ಜ್ಯೋತಿಷ್ಯರ ಪ್ರಕಾರ ಈ ಏಕಾದಶಿಯ ದಿನದಂದು ಜಾತಕದಲ್ಲಿ ಯಾವುದೇ ಗ್ರಹವು ಅಶುಭ ಸ್ಥಿತಿಯಲ್ಲಿದ್ದರೆ ಅದರ ಪರಿಣಾಮವು ಕೊನೆಗೊಳ್ಳುತ್ತದೆ ಅಂತ ಹೇಳಲಾಗಿದೆ. ಹಾಗೆಯೇ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ ಏಕಾದಶಿಯಲ್ಲಿ ಅನ್ನವನ್ನು ತಿನ್ನಬಾರದು ಅಂತ ತಿಳಿಸಲಾಗಿದೆ. ಇದರೊಂದಿಗೆ ಏಕಾದಶಿಯಂದು ರಾಹುಕಾಲದಲ್ಲಿ ಭಗವಂತನ ಪೂಜೆಯನ್ನು ಮಾಡುವುದು ಸಹ ನಿಷೇಧಿಸಲಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಪರಿವರ್ತಿನಿ ಏಕಾದಶಿಯ ಉಪವಾಸವನ್ನು ಆಚರಿಸುವ ಬಗ್ಗೆ, ಜೊತೆಗೆ ಭಗವಾನ್ ವಿಷ್ಣುವನ್ನ ಪೂಜಿಸುವವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಅನ್ನುವ ಬಗ್ಗೆ ಹೇಳಿದ್ದಾನೆ. ಪರಿವರ್ತಿನಿ ಏಕಾದಶಿಯಂದು ಉಪವಾಸವು ಸಂತೋಷ, ಸುಖ, ಶಾಂತಿ, ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಒಬ್ಬ ವ್ಯಕ್ತಿಯ ಭಯ, ರೋಗ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಅನ್ನುವ ನಂಬಿಕೆ ಇದೆ. ಈ ಶುಭ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕಾಗತ್ತೆ. ಜೊತೆಗೆ ಈ ಏಕಾದಶಿಯ ದಿನದಂದು ದಾನಕ್ಕೆ ಒತ್ತು ಕೊಡಲಾಗಿದೆ. ಹಾಗೆಯೇ ಜ್ಯೋತಿಷಿಗಳ ಪ್ರಕಾರ ಪರಿವರ್ತಿನಿ ಏಕಾದಶಿಯ ಕಥೆಯು ತ್ರೇತಾಯುಗಕ್ಕೆ ಸಂಬಂಧಿಸಿದೆ. ಹಾಗಾದರೆ ಆ ಕಥೆ ಏನು ಅಂತ ನೋಡೋಣ. ಈ ಹಿಂದೆ ಬಲಿರಾಜನು ಅಂದರೆ ಬಲಿ ಚಕ್ರವರ್ತಿಯು ಭಗವಾನ್ ವಿಷ್ಣುವಿನ ಅತ್ಯಂತ ಭಕ್ತನಾಗಿರ್ತಾನೆ. ಹಾಗೆಯೇ ತಪಸ್ಸು ಮತ್ತು ಆರಾಧನೆಗಳ ಮೂಲಕ ಅನೇಕ ಅಸಾಧಾರಣ ಶಕ್ತಿಗಳನ್ನು ಗಳಿಸಿರ್ತಾನೆ. ಹಾಗೆಯೇ ಭಗವಾನ್ ಇಂದ್ರನ ದೇವಲೋಕವನ್ನು ಒಳಗೊಂಡಂತೆ ತ್ರಿಲೋಕಗಳನ್ನು ಕೂಡ ಆಳ್ತಾ ಇರ್ತಾನೆ. ಭಗವಾನ್ ಇಂದ್ರ ಸೇರಿದಂತೆ ಎಲ್ಲ ದೇವರುಗಳು ಸಹ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡ್ತಿರ್ತಾರೆ. ಅಲ್ಲದೆ ಬಲಿಯಿಂದ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ಶಾಸ್ತ್ರಗಳ ಪ್ರಕಾರ ವಿಷ್ಣುವು ವಾಮನ ರೂಪವನ್ನು ಪಡ್ಕೊಂಡಿರ್ತಾನೆ ಮತ್ತೆ ದಾನದ ಭಾಗವಾಗಿ ಭೂಮಿಯನ್ನು ಕೇಳಲು ರಾಜ ಬಲಿಯ ಬಳಿಗೆ ಹೋಗ್ತಾನೆ. ಭಗವಂತನನ್ನ ಗುರುತಿಸದೆ ರಾಜನು ಒಪ್ತಾನೆ. ಭಗವಾನ್ ವಿಷ್ಣು ತನ್ನ ಎತ್ತರವನ್ನು ಹೆಚ್ಚಿಸಲು ತನ್ನ ರೂಪವನ್ನು ಬದಲಾಯಿಸ್ತಾನೆ. ಜೊತೆಗೆ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಮತ್ತೆ ಇನ್ನೊಂದು ಹೆಜ್ಜೆಯನ್ನು ಸ್ವರ್ಗದಲ್ಲಿ ಇಡ್ತಾನೆ. ನಂತರ ಬಲಿ ಚಕ್ರವರ್ತಿಗೆ ವಾಮನ ಅವತಾರದಲ್ಲಿ ಇರೋದು ವಿಷ್ಣುವೇ ಅಂತ ಅರ್ಥ ಆಗತ್ತೆ. ಆಗ ಬಲಿರಾಜನು ಸೋಲನ್ನು ಒಪ್ಕೊಳ್ತಾನೆ. ಜೊತೆಗೆ ತನ್ನ ತಲೆಯನ್ನ ಅರ್ಪಿಸ್ತಾನೆ. ಭಗವಂತ ತನ್ನ ಪಾದವನ್ನ ಬಲಿಯ ತಲೆಯ ಮೇಲೆ ಇರಿಸಿ ಅವನನ್ನ ಪಾತಾಳ ಲೋಕಕ್ಕೆ ಕಳುಹಿಸ್ತಾನೆ. ಆದಾಗ್ಯೂ ಕೂಡ ರಾಜ ಬಲಿಯ ಪತ್ನಿ ವಿಂಧ್ಯಾವಳಿಯು ತನ್ನ ಪತಿಯನ್ನ ರಕ್ಷಿಸಲು ವಿಷ್ಣುವನ್ನ ಪ್ರಾರ್ಥಿಸ್ತಾಳೆ. ಅಂದಿನಿಂದ ಈ ಏಕಾದಶಿಯ ಆಚರಣೆ ಬೆಳಕಿಗೆ ಬರುತ್ತೆ. ಹಾಗೆಯೇ ಈ ಪರಿವರ್ತಿನಿ ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸುವ ಮತ್ತು ರಾಜಬಲಿಯ ಕಥೆಯನ್ನು ಕೇಳುವವರಿಗೆ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂತ ಭಗವಾನ್ ವಿಷ್ಣುವು ಆಶೀರ್ವಾದವನ್ನು ಮಾಡ್ತಾನೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಏಕಾದಶಿಯ ಆಚರಣೆಯಿಂದ ಎಷ್ಟೊಂದು ಲಾಭಗಳಿವೆ ಅಂತ. ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.